ಹಾಯ್ ಹಲೋ ನಮಸ್ಕಾರ ಬೈ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಏನು ನೋಡೋದಾದರೆ ದ್ವಿತೀಯ PUC ಹಿಸ್ಟ್ರಿ ಮಾದರಿ ಪ್ರಶ್ನೆ ಪತ್ರಿಕೆ 2 ಇದು 2026ರ ಅನ್ವಯಿಸಿದ ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ಸಮಯ 3 ಗಂಟೆಗಳ ಅವಕಾಶವಿರುತ್ತೆ ಹಾಗೂ ಒಟ್ಟು 39 ಪ್ರಶ್ನೆಗಳಿರುತ್ತೆ. ಗರಿಷ್ಠ ಅಂಕಗಳು 80 ಇರುತ್ತೆ. ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರ ಮತ್ತು ಪ್ರಶ್ನೆಗಳು ಸಹ ಇವೆ. ಮೊದಲನೇದಾಗಿ ನಾವು ನೋಡುವುದಾದರೆ ಭಾಗ ಎ ಒಳಗೆ MCQ ಅಂದರೆ ಬಹು ಆಯ್ಕೆಗಳನ್ನು ನೋಡೋಣ. ಇಲ್ಲಿ 5 ಬಹು ಆಯ್ಕೆಗಳಿರುತ್ತೆ. ಉತ್ತರ ಸಹ ನೋಡೋಣ. ಮೇಂಚದಾರರ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ಸರಿಯಾಗಿ ಉತ್ತರ ಹೇಳಬೇಕು. ಉತ್ತರ ಆದರೆ ಮಡಿದವರ ದಿಬ್ಬ, ನೀಲಿ ಅಂಕಿನಲ್ಲಿರುವ ಇದು ಉತ್ತರ ಆಗಿದೆ. ಹಾಗೆ ಎರಡನೇ ಪ್ರಶ್ನೆ, ರಾಷ್ಟ್ರಕೂಟ ಸಾಮ್ರಾಜ್ಯವು ವಿಶ್ವದ 4 ಶ್ರೇಷ್ಠ ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದ ಅರಬ್ ಪ್ರವಾಸಿಗ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಸುಲೇಮಾನ್. ಮುಂದಿನ ಪ್ರಶ್ನೆ, ಬಂದೋಬಸ್ತ್ ವ್ಯವಸ್ಥೆಯನ್ನು ಜಾರಿಗೊಳಿಸಿದವರು ಯಾರು? ಸರಿಯಾದ ಉತ್ತರ ರಾಜ ತೋದರಮಲ್ಲ. ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಇದು. ಬಂದೋಬಸ್ತ್ ವ್ಯವಸ್ಥೆಯನ್ನು ಜಾರಿಗೊಳಿಸಿದವರು ಯಾರು ಅಂತ ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಇದಾಗಿದೆ. 2023-24ರಲ್ಲಿ ಕೇಳಿದ ಕ್ವಶನ್ ಪೇಪರಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಹ ಕೇಳಿದಂಥ ಪ್ರಶ್ನೆಯಾಗಿದೆ ಅದು. ಈ ಸಲ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಸಹ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ರಾಜ ತೋದರಮಲ್ಲ. 4ನೇ ಪ್ರಶ್ನೆ, ಬಿಟ್ಟ ಸ್ಥಳಗತಿ ಇರುವ ಇವು ಸರಿಯಾಗಿ ಜೋಡಿಸಿ ಬರೆಯಿರಿ ಅಂತ ಈ ರೀತಿ ಹೊಸದಾಗಿ ತೆಗೆದಂತಹ ಕ್ವಶನ್ ಈ ರೀತಿ ಕೊಡ್ತಾರೆ. ನೀವು ಸರಿಯಾಗಿ ನೋಡಿ ಬರೀಬೇಕಾಗುತ್ತೆ. ಮೊದಲನೇ ಪ್ರಶ್ನೆ ಆಪ್ಷನ್ಸ್ಗಳು ಏನು ಕೊಟ್ಟಿದ್ದಾರೆ ಅಂದರೆ ಶಂಕರಾಚಾರ್ಯರು ಶಾರದಾ ಮಠ್, ಮಧ್ವಾಚಾರ್ಯರು ಸೋದೆ ಮಠ್, ರಾಮಾನುಜಾಚಾರ್ಯರು ಶ್ರೀರಂಗ ಮಠ್, ಬಸವೇಶ್ವರರು ಅಂದಮಾರು ಮಠ್. ಇಲ್ಲಿ ಸರಿಯಾಗಿ ಉತ್ತರ ಯಾವುದಾದ್ರೆ ನೋಡ್ರಿ ಆಪ್ಷನ್ ಸಿ 1, 2, 3 ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಸಮುದ್ರದ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶಿಸಿದ ಯುರೋಪಿಗರ ಮೊದಲಿಗ ಯಾರು ಅಂತ ಕೇಳಿದ್ದಾರೆ. ಅಂದರೆ ಭಾರತಕ್ಕೆ ಬಂದ ಯುರೋಪಿಯನ್ನರ ಮೊದಲಿಗ ಯಾರು? ಸರಿಯಾದ ಉತ್ತರ ಬಿ ಪೋರ್ಚುಗೀಸರು. ಸರಿಯಾದ ಉತ್ತರ ಪೋರ್ಚುಗೀಸರು. ಇದೇ ರೀತಿ ಹೊಸ ಹೊಸ ವಿಡಿಯೋಗಳು ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೀವಿ, ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸರಿಯಾಗಿ ನೋಡಿ. ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಂತ ಪ್ರಶ್ನೆ ಪತ್ರಿಕೆ ಇದು. ಹಾಗೆ ನಮ್ಮ ಚಾನಲನ್ನು ಹೊಸದಾಗಿ ಯಾರು ನೋಡುತ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಮುಂದಿನ ಪ್ರಶ್ನೆ, ಖಾಲಿ ಬಿಟ್ಟ ಸ್ಥಳಗಳನ್ನು ನೋಡೋಣ. 6ನೇ ಪ್ರಶ್ನೆ, ಡ್ಯಾಶ್ ಜೈನ ಧರ್ಮದ ಚಿಹ್ನೆ ಸ್ವಸ್ತಿಕ್. ಈ ರೀತಿ ಸಹ ಪ್ರಶ್ನೆಗಳನ್ನ ಕೇಳ್ತಾರೆ. ಬಿಟ್ಟ ಸ್ಥಳದಲ್ಲಿ ಜೈನ ಧರ್ಮದ ಬಗ್ಗೆ ಕೇಳ್ತಾರೆ, ಬೌದ್ಧ ಧರ್ಮ, ಹಿಂದೂ ಧರ್ಮ, ಇನ್ನಿತರ ಧರ್ಮಗಳ ಬಗ್ಗೆ ಚಿಹ್ನೆಗಳನ್ನು ಸಹ ಕೇಳ್ತಾರೆ. ಮುಂದಿನ ಪ್ರಶ್ನೆ 7, ಅಲ್ಬೆರೂನಿಯ ಪ್ರಸಿದ್ಧ ಕೃತಿ ಡ್ಯಾಶ್ ಕಿತಾಬುಲ್ ಹಿಂದ್. ಅನುಭವ ಮಂಟಪದ ಅಧ್ಯಕ್ಷತೆ ವಹಿಸುತ್ತಿದ್ದವರು ಯಾರು ಅಂದರೆ ಅಲ್ಲಮ ಪ್ರಭು. ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದು? ಕಲ್ಕತ್ತಾ. ರಾಜಾರಾಮ್ ಮೋಹನ್ ರಾಯ್ ಅವರ ಪ್ರಾರಂಭಿಸಿದ ಬಂಗಾಳಿ ಪತ್ರಿಕೆ ಡ್ಯಾಶ್ ಸಂವಾದ್ ಕೌಮುದಿ. ಸರಿಯಾದ ಉತ್ತರಗಳನ್ನು ನೋಡ್ಕೊಳ್ಳಿ. ಈ ಕ್ವಶನ್ ಪೇಪರ್ ಬಿಡಿಸಿದರೆ 70 ಅಬೋವ್ ಮಾರ್ಕರ್ಸ್ನ ನೀವು ತೆಗಿಬೋದು ಎನ್ಯುವಲ್ನಲ್ಲಿ. ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳ ಮಾದರಿ ಪ್ರಶ್ನೆ ಪತ್ರಿಕೆ ಇದು. ಈಗ ಹೊಂದಿಸಿ ಬರೀ ಪ್ರಶ್ನೆಗಳನ್ನು ನೋಡೋಣ. ಸರಿಯಾಗಿ ನೋಡೋಣ. ಎ ಕಾಕುಸ್ತಕ ವರ್ಮ. ಸರಿಯಾದ ಉತ್ತರ ಅಲ್ಮಿಡಿ ಶಾಸನ. ಕೌಟಿಲ್ಯ. ಆಪ್ಷನ್ಸ್ 3 ಅರ್ಥಶಾಸ್ತ್ರ. ಚಿಕ್ಕದೇವರಾಯ ಒಡೆಯರು. ನವಕೋಟಿ ನಾರಾಯಣ. ಲೇವಿಸ್ ಬೆತ್ತಂ ಬೋರಿಂಗ್. 5 ಮೈಸೂರಿನ ಕಮಿಷನರ್ ಆಗಿದ್ದರು. ಸಿದ್ದಪ್ಪ ಕಾಂಬಲಿ. ಸರಿಯಾದ ಉತ್ತರ 1 ಕರ್ನಾಟಕ ಏಕೀಕರಣ ಸಮಿತಿಯ ಅಧ್ಯಕ್ಷರಾಗಿದ್ದರು ಇವರು. ವೆರಿ ಇಂಪಾರ್ಟೆಂಟ್ ಆದಂಥ ಹೊಂದಿಸಿ ಬರೆಯಲ್ಲಿ ಕೇಳಿದಂಥ ಪ್ರಶ್ನೆಗಳಿವು. ವೆರಿ ಇಂಪಾರ್ಟೆಂಟ್ ಒಂದೊಂದು ಪ್ರಶ್ನೆಗಳು ಸಹ ಆಗಿವೆ. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. 12ನೇ ಪ್ರಶ್ನೆ, ಸಿಂಧೂ ನಾಗರಿಕತೆಯ ವಿಶಿಷ್ಟ ಲಕ್ಷಣ ಯಾವುದು? ನಗರ ಯೋಜನೆ. ಕುಡು ವಲಯ್ ಎಂದರೇನು ಅಂತ ಕೇಳಿದರೆ ಚೋಳರ ಗ್ರಾಮಾಡಳಿತದ
ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಪದ್ಧತಿ ಕುಡುವಲೈ ಎಂದು ಕರೀತಾರೆ ಅಥವಾ ಅದೃಷ್ಟ ಪದ್ಧತಿ ಅಂತ ಸಹ ಕರೀತಾರೆ. ಬೀದರ್ನಲ್ಲಿ ಮದರಸವನ್ನು ಯಾರು ನಿರ್ಮಿಸಿದವರು? ಸರಿಯಾದ ಉತ್ತರ ಮೊಹಮ್ಮದ್ ಗವಾನ್. ಅದು 1472ರಲ್ಲಿ ಅವರು ಕಟ್ಟಿಸಿದರು. ಮುಂದಿನ ಪ್ರಶ್ನೆ 15. ದ್ವೈತ ಪದದ ಅರ್ಥವೇನು? ದ್ವೈತ ಪದದ ಅರ್ಥ ಅಂದರೆ ಎರಡು ಎಂದರ್ಥ. ಮುಂದಿನ ಪ್ರಶ್ನೆ, ಬ್ರಿಟಿಷರು ಬಂಗಾಳವನ್ನು ಏಕೆ ವಿಭಜಿಸಿದರು? ಉತ್ತರ, ಹಿಂದೂ ಮತ್ತು ಮುಸ್ಲಿಮರ ನಡುವೆ ಒಡಕನ್ನು ಉಂಟು ಮಾಡಲು 1905ರಲ್ಲಿ ವಿಭಜಿಸಿದರು. ಭಾಗ ಬಿ ಒಳಗೆ ಪ್ರಶ್ನೆಗಳನ್ನು ನೋಡುತ್ತಾ ಹೋಗೋಣ. ಇಲ್ಲಿ 8 ಪ್ರಶ್ನೆಗಳೇ ಬರಬೇಕಾಗುತ್ತೆ. ಒಂದೊಂದು ಪ್ರಶ್ನೆಗೆ 2 ಅಂಕದ ಸಿಗುತ್ತೆ. ಟೋಟಲ್ ಆಗಿ 16 ಅಂಕಗಳು 2 ಅಂಕದಲ್ಲಿ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ಗಳು ಇಲ್ಲಿವೆ. ಸರಿಯಾಗಿ ನೋಡಿ ಓದಿ ಅಂತ ಹೇಳ್ತಾ ಪ್ರಶ್ನೆಗಳ ಕಡೆಗೆ ಹೋಗೋಣ. 17ನೇ ಪ್ರಶ್ನೆ, ಯಾವುದಾದರೂ 2 ಭಾರತೀಯ ನೃತ್ಯ ಪ್ರಕಾರಗಳನ್ನು ಹೆಸರಿಸಿ. 1. ಭರತನಾಟ್ಯ, ಕಥಕ, ಕುಚಿಪುಡಿ, ಮೋಹಿನಿ ಅಟ್ಟಂ. ಇವು ಪ್ರಕಾರಗಳಾಗಿವೆ. ಕವಿರಾಜ ಮಾರ್ಗ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿವರೆಗೆ ಇತ್ತು? ಕಾವೇರಿಯಿಂದ ಗೋದಾವರಿಗೆ. ಮೆಸೊಲಿಥಿಕ್ ಪದದ ಅರ್ಥವೇನು? ಮೆಸೊ ಎಂದರೆ ಮಧ್ಯ, ಲಿಥಿಕ್ ಎಂದರೆ ಶಿಲೆ. ಇವೆರಡನ್ನು ಕೂಡಿಸಿದಾಗ ಬರುವ ಶಬ್ದವೇ ಮಧ್ಯಶಿಲಾಯುಗ ಎಂದರ್ಥ. ಮುಂದಿನ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಅವನತಿಗೆ 2 ಕಾರಣಗಳನ್ನು ತಿಳಿಸಿ ಅಂದರೆ 1ನೇ ಕಾರಣ ಸತತ ಪ್ರವಾಹಗಳು, ಮಣ್ಣಿನ ಸವೆತ, ಸಾಂಕ್ರಾಮಿಕ ರೋಗಗಳು, ಮಳೆಯ ಕೊರೆತ, ಅನಾಗರಿಕರ ದಾಳಿ. 20ನೇ ಪ್ರಶ್ನೆ, ಮಹಾಪರಿತ್ಯಾಗ ಎಂದರೇನು? ಬುದ್ಧನು ದುಃಖಕ್ಕೆ ಮೂಲ ಕಾರಣ ಕಂಡುಹಿಡಿಯಲು ಹೆಂಡತಿ, ಮಕ್ಕಳು, ತಂದೆ ತಾಯಿ, ರಾಜ್ಯವನ್ನೇ ತ್ಯಾಗ ಮಾಡಿದವನು. ಇದನ್ನು ಮಹಾಪರಿತ್ಯಾಗ ಎಂದು ಕರೆಯುವರು. ಮುಂದಿನ ಪ್ರಶ್ನೆ ನೋಡೋಣ. ಗುಪ್ತರ ಇತಿಹಾಸದ ಬಗ್ಗೆ ತಿಳಿಯಲು ಸಹಾಯಕವಾಗಿರುವ ಯಾವುದಾದರೂ 2 ಪ್ರಮುಖ ಮೂಲಾಧಾರಗಳನ್ನು ಹೆಸರಿಸಿ. ಮೂಲಾಧಾರವನ್ನು ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ನೋಡೋಣ. ಸಮುದ್ರಗುಪ್ತನ ಅಲಹಾಬಾದ್ ಶಾಸನ, ಕಾಳಿದಾಸನ ಕೃತಿಗಳು, ವಿಕಾಸದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿಚಂದ್ರಗುಪ್ತ ರಾಜಕೇಸರನ ಕಾವ್ಯ ವಿಮರ್ಶನೆ, ಪಾಹಿಯನ್ನ ಇತಿಂಗ್ ಬರವಣಿಗೆ. ಹಾಗೆ 23ನೇ ಪ್ರಶ್ನೆ, 2ನೇ ತೈರಾಂಗ್ ಯುದ್ಧ ಯಾರ ನಡುವೆ ನಡೆಯಿತು? ಸರಿಯಾದ ಉತ್ತರ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ. ಹಾಗೆ 24ನೇ ಪ್ರಶ್ನೆ, ಶಿವಾಜಿಯು ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳನ್ನು ತಿಳಿಸಿದ್ದಾರೆ. ಒಬ್ಬರು ತಾಯಿ ಜೀಜಾಬಾಯಿ, ಇನ್ನೊಬ್ಬರ ಗುರು ಆದಂತಹ ದಾದಾಜಿ ಕೊಂಡದೇವ್. ಹಾಗೆ 25ನೇ ಪ್ರಶ್ನೆ, ಶಂಕರಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಇವರು ಕೇರಳದ ಕಾಲ್ನಡಿ, ಸಾಮಾನ್ಯ ಶಕ 788ರಲ್ಲಿ ಜನಿಸಿದರು. 26ನೇ ಪ್ರಶ್ನೆ, 2 ಸೂಫಿ ಪಂಥಗಳನ್ನು ಹೆಸರಿಸಿ. 1. ಚಿಸ್ತಿ, ಸುವರ್ದಿ, ಫಿರಾದೌಸಿ, ಚಾದ್ರಿ, ಶತ್ತಾರ್, ಮಹದಾವಿ, ರಶನಿಯತ್, ನಕ್ಷಬಂದಿ. ನಿಮಗೆ ಸರಿಯಾಗಿ ಇಂಪಾರ್ಟೆಂಟ್ ಆಗಿ ಇರಬೇಕಾದ್ರೆ ಒಂದು ಚಿಸ್ತಿ ಬರೀರಿ, ಇನ್ನೊಂದು ಸುವರ್ದಿ ಬರೀರಿ. ವೆರಿ ಇಂಪಾರ್ಟೆಂಟ್. ಹಾಗೆ 27ನೇ ಪ್ರಶ್ನೆ, ದಯಾನಂದ ಸರಸ್ವತಿಯವರು ತಾಯಿಯವರನ್ನು ಹೆಸರೇನು? ಅಂದರೆ ತಂದೆ ತಾಯಿ ಹೆಸರು ಕೇಳಿದರೆ ಕೃಷ್ಣಾಜಿ ತಿವಾರಿ ತಂದೆ, ತಾಯಿ ಯಶೋದಾಬಾಯಿ. ಮುಂದಿನ ಪ್ರಶ್ನೆ, ಸರ್ ಎಂ ವಿಶ್ವೇಶ್ವರಯ್ಯನವರ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿ. ಇವರ ಕೃತಿಗಳು 1. ಎ ವಿಷನ್ ಆಫ್ ಪ್ರಾಸ್ಪರ್ಸ್ ಮೈಸೂರು, ರಿಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ಇನ್ನೊಂದು ಪ್ಲಾನಡ್ ಎಕನಾಮಿಕ್ ಫಾರ್ ಇಂಡಿಯಾ. ಮುಂದಿನ ಪ್ರಶ್ನೆ 29, ರಾಜ್ಯ ಪುನರ್ ವಿಂಗಡಣಾ ಸಮಿತಿಯ ಯಾರಾದರೂ 2 ಸದಸ್ಯರನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. 1. ಅಫ್ಜಲ್ ಅಲಿ, 2. ಕೆ.ಎಫ್. ಪಣಿಕ್ಕರ್, 3. ಎಚ್.ಎನ್. ಕುಜ್ರು. ಇವು 2 ಅಂಕದ ಪ್ರಶ್ನೆಗಳಿವು. 8 ಪ್ರಶ್ನೆಗಳನ್ನು ನೀವು ಬರೆದರೆ 2 ಅಂಕಗಳು ಸಿಗುತ್ತೆ. ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳು ಸಹ ಕೇಳಿದ್ದಾರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ. ಈಗ ಭಾಗ ಸಿಯಲ್ಲಿ ನೋಡೋಣ. ಭಾಗ ಸಿಯಲ್ಲಿ 2 ಪ್ರಶ್ನೆಗಳು ಬರೆಯಬೇಕಾಗುತ್ತೆ. 1 ಪ್ರಶ್ನೆಗೆ 5 ಅಂಕಗಳು, ಇಲ್ಲಿ 10 ಅಂಕಗಳು ಸಿಗುತ್ತೆ. ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳು ಸಹ ಇಲ್ಲಿ ಕೇಳಿದ್ದಾರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ. ಮೊದಲನೇ ಪ್ರಶ್ನೆ ಆದಂಥ ಗಾಂಧಾರ ಕಲಾ ಶೈಲಿಯ ಮುಖ್ಯ ಲಕ್ಷಣಗಳನ್ನು ವಿವರಿಸಿ.
ಇಲ್ಲಿ ಮೊದಲು ಪೀಠಿಕೆ ಬರೆದು ಆಮೇಲೆ ಗಾಂಧಾರ ಶೈಲಿಯ ಲಕ್ಷಣಗಳನ್ನು ಸಹ ಬರೀಬೇಕಾಗುತ್ತೆ. ಈ ರೀತಿ ಒಂದೊಂದು ಸಬ್ ಪಾಯಿಂಟ್ ಆಗಿ ಬರೆದರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಉಪಸಂಹಾರ ಬರೆದರೆ 5 ಅಂಕಗಳನ್ನು ನೀವು ಪಡೆಯಬಹುದು. ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಉತ್ತರಗಳು ಸಹ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿವೆ. 31ನೇ ಪ್ರಶ್ನೆ, ತಾಳಿಕೋಟೆ ಯುದ್ಧದ ಕಾರಣಗಳು ಮತ್ತು ಫಲಿತಾಂಶಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಈ ರೀತಿ ಇದೆ, ವೆರಿ ಇಂಪಾರ್ಟೆಂಟ್ ಅಂತ ತಾಳಿಕೋಟೆ ಕದನ, ವೆರಿ ಇಂಪಾರ್ಟೆಂಟ್ ಅಂತ ತಾಳಿಕೋಟೆ ಕದನ ಪ್ರಶ್ನೆ ಸಹ ನೋಡಿದ್ದೀವಿ. ಈಗ ಉತ್ತರ ನೋಡೋಣ. ವೆರಿ ಇಂಪಾರ್ಟೆಂಟ್ ಅಂತ ಉತ್ತರಗಳು ನೋಡು. ಈ ರೀತಿ ಸಬ್ ಪಾಯಿಂಟ್ ಹಾಕಿ ಬರೆಯಬೇಕಾಗುತ್ತೆ. ಪರಿಣಾಮಗಳು ಸಹ ಇವೆ. ಮುಂದಿನ ಪ್ರಶ್ನೆ 32, ಬ್ರಿಟಿಷರೊಂದಿಗೆ ಟಿಪ್ಪು ಸುಲ್ತಾನನ ಹೋರಾಟವನ್ನು ಚರ್ಚಿಸಿ. ಟಿಪ್ಪು ಸುಲ್ತಾನ ಬಗ್ಗೆ ಬರೀಬೇಕಾಗುತ್ತೆ. ಇಲ್ಲಿ 2, 3 ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತ ಪ್ರಶ್ನೆ ಆಗಿದೆ ಇದು. ಈಗ ಮುಂದಿನ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಮುಂದಿನ ಪ್ರಶ್ನೆ, ಭಾರತೀಯ ಶಿಕ್ಷಣ ಮೇಲೆ ಬ್ರಿಟಿಷರ ಆಳ್ವಿಕೆ ಮತ್ತು ಪ್ರಭಾವಗಳು. ಭಾಗ ಡಿ ಒಳಗೆ ನೋಡುವೆ. 2 ಪ್ರಶ್ನೆಗಳಿಗೆ 10 ಅಂಕಗಳು ಸಿಗುತ್ತೆ. ಇಲ್ಲಿ 20 ಅಂಕಗಳು ವೆರಿ ಇಂಪಾರ್ಟೆಂಟ್ ಆಗಿವೆ. ಮುಂದೆ ಪ್ರಶ್ನೆ, ಆರ್ಯರ ರಾಜಕೀಯ, ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಯ ಬಗ್ಗೆ ಬರೀಬೇಕಾಗುತ್ತೆ. ಈ ರೀತಿಯ ಆಹಾರ, ಉಡುಪು, ಆಭರಣಗಳ ಮನೋರಂಜನೆಯಾಗಿವೆ. ಆರ್ಥಿಕ ಸ್ಥಿತಿಯಲ್ಲಿ ನೋಡೋದಾದರೆ ಋಗ್ವೇದ ಕಾಲ, ಉತ್ತರ ವೇದ ಕಾಲ ಬರೀಬೇಕಾಗುತ್ತೆ. ಮುಂದಿನ ಪ್ರಶ್ನೆ 35, 2ನೇ ಪುಲಿಕೇಶಿಯ ಸಾಧನೆ ಬಗ್ಗೆ ಬರೆಯಬೇಕಾಗುತ್ತೆ. ಸಾಧನೆ ಈ ರೀತಿ ಇದೆ. 5-6 ಪಾಯಿಂಟ್ ಬರೆದರೆ ಸಾಕು. ವೆರಿ ಇಂಪಾರ್ಟೆಂಟ್ ಆದ ಕ್ವಶನ್ ಅದು. ಹಾಗೆ ಮುಂದಿನ ಪ್ರಶ್ನೆ, ಅಕ್ಬರ್ನ ಜೀವನ ಮತ್ತು ಸಾಧನೆ ಮತ್ತು ವಿವರಿಸಿ. ವೆರಿ ಇಂಪಾರ್ಟೆಂಟ್. ಅಕ್ಬರ್ನ ಹೆಚ್ಚಾಗಿ ಕೇಳಿದಂಥ ಸಾಧನೆ ಮತ್ತು ಜೀವನದ ಪ್ರಶ್ನೆ ಹೆಚ್ಚಾಗಿ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಚಳವಳಿಯ ಗಾಂಧೀಜಿಯವರ ಪಾತ್ರ ಬಗ್ಗೆ ಬರೀಬೇಕಾಗುತ್ತೆ. ಅಸಹಕಾರ ಚಳವಳಿ, ಚೌರಿ ಚೌರ ಘಟನೆ, ಕಾಯ್ದೆ ಭಂಗ್ ಚಳವಳಿ ಹಾಗೂ ಭಾರತ ಬಿಟ್ಟು ತೊಲಗಿ ಎಂಬ ಅವರ ಮಾಡಿದಂಥ ಚಳವಳಿಯಾಗಿದೆ. ಭಾಗ ಈ ಒಳಗೆ ನೋಡೋಣ. ಇಲ್ಲಿ ಕಾಲಾನುಕ್ರಮ ವೆರಿ ಇಂಪಾರ್ಟೆಂಟ್ ಅಂತ ಕಾಲಾನುಕ್ರಮ. ಮೊದಲೇ ಕಾಲಕ್ರಮದಲ್ಲಿ ಎ ಆಪ್ಷನ್ಸ್: ಕನೋಜಿನ ಧಾರ್ಮಿಕ ಸಭೆ, ಬಿ ಶ್ರೀರಂಗಪಟ್ಟಣ ಒಪ್ಪಂದ, ಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, ಡಿ ಹಳದಿಘಾಟ್ ಕದನ. ವೆರಿ ಇಂಪಾರ್ಟೆಂಟ್ ಅಂತ ಹಳದಿಘಾಟ್ ಕದನ. ಈಗ ಕಾಲಾನುಕ್ರಮ ಸಮೇತ ಉತ್ತರಗಳನ್ನು ನೋಡೋಣ. ಸರಿಯಾದ ಉತ್ತರ ಕಾಲಕ್ರಮದ ಇಶ್ಯೂಗಳು ಸಹ ಇವೆ, ನೀವು ಸರಿಯಾಗಿ ನೋಡ್ಕೊಳ್ಳಿ. ಮೊದಲೇದು 643, 2 1576, 1792, 1885. ವೆರಿ ಇಂಪಾರ್ಟೆಂಟ್. ಹಾಗೆ ನಕ್ಷೆ ನೋಡೋಣ. ನಕ್ಷೆ ಇಲ್ಲಿ 5 ನಕ್ಷೆಗಳನ್ನು ಕೊಟ್ಟಿದ್ದಾರೆ. ಭಾರತ ನಕ್ಷೆ ವೆರಿ ಇಂಪಾರ್ಟೆಂಟ್. ಮೊದಲೇದಾಗಿ ಪಾಟಲಿಪುತ್ರ, ಹಳೇಬೀಡು, ದೇವಗಿರಿ ಮತ್ತು ಪಾಂಡಿಚೇರಿ ಹಾಗೂ ಮೀರತ್ ವೆರಿ ಇಂಪಾರ್ಟೆಂಟ್ ಅಂತ ಐತಿಹಾಸಿಕ ಸ್ಥಳಗಳು, ಅವು ಬಗ್ಗೆ ಬರೆಯಬೇಕಾಗುತ್ತೆ. ಅಂದರೆ ಭೂಪಟದಲ್ಲಿ ನೀವು ನಕ್ಷೆಯನ್ನು ಗುರುತಿಸಿ ಈ ರೀತಿ ಬರೆಯಬೇಕು. ಪಾಟಲಿಪುತ್ರ, ಹಳೇಬೀಡು, ದೇವಗಿರಿ 2 ಲೈನ್ ಬರೆದರೆ ಸಾಕು. ನಿಮಗೆ 10ಕ್ಕೆ 10 ಅಂಕಗಳು ಸಿಗುತ್ತೆ. ವೆರಿ ಇಂಪಾರ್ಟೆಂಟ್. ಈ ರೀತಿ ಮಾಡಲ್ ಕ್ವಶನ್ ಪೇಪರ್ ಆದ್ದರಿಂದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳಿವೆ, ನೀವು ಸರಿಯಾಗಿ ಓದ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಿಗೆ ಸಿಗೋಣ. ಥ್ಯಾಂಕ್ ಯು.